ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಬೆಳಗಾದಾಗ ಮನೆಯಲ್ಲಂತೂ ಹಬ್ಬದ ವಾತಾವರಣವೇ ತುಂಬಿತ್ತು. ಶರಾವತಿಯವರು ದೊಡ್ಡ ಪಾರ್ಟಿ ಮಾಡಬೇಕೆಂದೇ ಎಲ್ಲ ತಯಾರಿ ಮಾಡಿದ್ದರು. ಆಗಲೇ ತಮ್ಮ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುವವರಿಗೆ, ತಮ್ಮ ಕಂಪನಿಯ ಸ್ಟಾಫ್ಗಳಿಗೆಲ್ಲ ಸಿಹಿ ಹಂಚಲು ಹೇಳಿದ್ದರು. ದೇವಸ್ಥಾನದಲ್ಲಿ ಬಟ್ಟೆ, ಅನ್ನದಾನ ಇಟ್ಟುಕೊಂಡಿದ್ದರು ಮಕ್ಕಳ ಹೆಸರಲ್ಲಿ. ಇನ್ನು ಸಂಜೆಯ ಪಾರ್ಟಿಗೆ ಮನೆಯನ್ನು ಸಿಂಗರಿಸಲು ಹೇಳಿದ್ದರಿಂದ ಸಾಕಷ್ಟು ಜನ ಮನೆ ತುಂಬಿದ್ದರು. ಕಂಠಿ ಮತ್ತು ವಿಶ್ವ ಅದರತ್ತ ಗಮನ ಕೊಟ್ಟಿದ್ದರೆ ಮನೆಯ ಎಲ್ಲರೂ ದೇವಸ್ಥಾನಕ್ಕೆ ಹೊರಡಲು ತಯಾರಾಗಿದ್ದರು. ಪೂರ್ಣ, ಅಮೃತ ಬೇಗನೆ ಎದ್ದು ಎಲ್ಲ ತಯಾರಿ ಮಾಡಿಕೊಂಡಿದ್ದರು. 9 ಗಂಟೆಯ ಹೊತ್ತಿಗೆ ಆಯುಷ್ ಕೆಳಗಿಳಿದು ಬಂದಿದ್ದರು. ಭಾರ್ಗವ್ ಇನ್ನೂ ಬಂದಿರಲಿಲ್ಲ. ಪೂರ್ಣ, ಭಾರ್ಗವ್ ಏನು ಮಾಡ್ತಿದ್ದಾನೆ ನೋಡು, ದೇವಸ್ಥಾನಕ್ಕೆ ಲೇಟ್ ಆಗೋದು ಬೇಡ. ಶರಾವತಿ ಎಂದಾಗ ಪೂರ್ಣ ಮೆಟ್ಟಿಲು ಹತ್ತಿ ಕೋಣೆಗೆ ನಡೆದಳು. ಭಾರ್ಗವ್ ಬಟ್ಟೆ ತೊಟ್ಟು ಕನ್ನಡಿಯ ಮುಂದೆ ನಿಂತಿದ್ದ, ಕೂದಲು ಬಾಚುತ್ತಾ. ಭಾರ್ಗವ್, ಇನ್ನೂ ತಯಾರಾಗಿಲ್ವಾ ನೀವು? ಕೇಳಿದಳು ಅವನತ್ತ ಬಂದು. ಈಗ ನೆನಪಾಗಿದ್ದೀನ ನಾನು ನಿನಗೆ ಎಂದ ಕನ್ನಡಿಯನ್ನೇ ನೋಡುತ್ತಾ. ಬೆಳಗ್ಗೆಯಿಂದ ಅವಳು ಕೋಣೆಗೆ ಬಂದಿರಲಿಲ್ಲವಲ್ಲ. ಏನು ಮಾಡೋದು ಸರ್, ನಿಮ್ಮ ಹುಟ್ಟದ ಹಬ್ಬ ಅಂತ ತಯಾರಿ ಜೋರಾಗಿದೆ, ಕೈಗೆ ಪುರ್ಸೊತ್ತಿಲ್ಲ ಎಂದಳು ಅವನ ಮುಂದೆ ಕೈ ಕಟ್ಟಿ ನಿಂತು. ಎಷ್ಟೇ ಬ್ಯುಸಿ ಆಗಿದ್ರೂ ಗಂಡನಿಗೆ ವಿಶ್ ಮಾಡೋ ಅಷ್ಟು ಪುರ್ಸೊತ್ತಿಲ್ವಾ ನಿನ್ನ ಹತ್ರ? ಕೇಳಿದ ಅವಳತ್ತ ತಿರುಗಿ. ಅವನ ಸನಿಹ ಬಂದ ಪೂರ್ಣ, ವಿಶ್ ಯು ಹ್ಯಾಪಿ ಬರ್ತ್ಡೇ ಮೈಸೂರಿನ ದೊರೆ ಎಂದಳು ಅವನ ಹಣೆಗೊಂದು ಮುತ್ತಿಟ್ಟು. ಈ ವಿಶ್ ನನಗೆ ನಿನ್ನೆ ರಾತ್ರಿನೇ ಸಿಕ್ಕಿದೆ. ಗಿಫ್ಟ್ ಎಲ್ಲಿ ಅಂತ ಕೇಳಿದ್ದು ನಾನು ಎಂದನವ ಮಾತಿಗೆ. ಗಿಫ್ಟಾ? ನಾನು ಏನೂ ತಂದಿಲ್ಲ ನಿಮಗೆ ಅಂತ, ಆದರೆ ನಿಮ್ಮಿಷ್ಟದ ಲಡ್ಡು ಮಾಡಿದ್ದೀನಿ, ದೇವಸ್ಥಾನದಿಂದ ಬಂದ ಮೇಲೆ ಕೊಡ್ತೀನಿ ಎಂದಳು ಚಂದದಿಂದ. ಲಡ್ಡು ನೀನೇ ತಿನ್ನು, ನನಗೆ ಗಿಫ್ಟ್ ಬೇಕು ಎಂದ ಮಗುವಂತೆ ಮುಖ ಊದಿಸಿಕೊಂಡು. ಸಾರಿ ಭಾರ್ಗವ್ ಎಂದಳು ಮೊಗವನ್ನು ಸಪ್ಪೆಯಾಗಿಸಿ. ಆದರೆ ಅಮೃತಾಳ ಜೊತೆ ಕೂಡಿ ಇಬ್ಬರಿಗೂ ಉಡುಗೊರೆ ಕೊಡುವುದರ ಬಗ್ಗೆ ನಿರ್ಧರಿಸಾಗಿತ್ತು. ಆಗಲೇ ಇಬ್ಬರಿಗೂ ಸರ್ಪ್ರೈಸ್ ಇರಲೆಂದು ಏನೂ ಹೇಳದೆ ನಾಟಕ ಮಾಡುತ್ತಿದ್ದಳವಳು. ಹೋಗ್ಲಿ ಬಿಡು, ಗಿಫ್ಟ್ ಇಲ್ಲ ಅಂದಮೇಲೆ ಸ್ವೀಟ್ ಆದರೂ ಕೊಡಬಹುದಲ್ಲ ಎಂದ ಅವಳ ಸೊಂಟ ಬಳಸಿ ತನ್ನತ್ತ ಎಳೆದುಕೊಂಡು. ಈಗ ನಾವು ಮೊದಲು ದೇವಸ್ಥಾನಕ್ಕೆ ಹೋಗಬೇಕು, ಸೊ ಇದೆಲ್ಲ ಏನೂ ಇಲ್ಲ, ಬನ್ನಿ ಎಲ್ಲರೂ ನಿಮಗೋಸ್ಕರ ಕಾಯ್ತಿದ್ದಾರೆ ಎಂದಳು ಅವನಿಂದ ಬಿಡಿಸಿಕೊಂಡು. ನನ್ನ ಬರ್ತ್ಡೇ ದಿನಾನೂ ನಾನು ಎಲ್ಲಾನು ಕೇಳಿ ಪಡ್ಕೋಬೇಕು ಎಂದವ ಅವಳ ಜೊತೆ ಕೆಳಗೆ ನಡೆದ. ಭಾರ್ಗವ್, ಆಯುಷ್ ಇಬ್ಬರೂ ಒಂದೇ ತರಹದ ತಿಳಿ ಗುಲಾಬಿ ಬಣ್ಣದ ಸೂಟ್ ತೊಟ್ಟಿದ್ದರು. ಶರಾವತಿ ದೇವರ ಕೋಣೆಯಲ್ಲಿ ಇಬ್ಬರನ್ನು ಕೂರಿಸಿ ಆರತಿ ಮಾಡಿ ಹಣೆಗೆ ಕುಂಕುಮವಿಟ್ಟರು. ಭಾರ್ಗವ್, ಆಯುಷ್ ಇಬ್ಬರೂ ಮತ್ತೊಮ್ಮೆ ಪದ್ಮಜ್ಜಿ ಮತ್ತು ಶರಾವತಿಯವರ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಂಡರು. ನಿಮ್ಮಿಬ್ಬರ ಗಿಫ್ಟ್ ಎಂದ ಶರಾವತಿಯವರು ಇಬ್ಬರ ಮುಂದೆಯೂ ತಾವು ತಂದಿದ್ದ ಉಡುಗೊರೆ ಹಿಡಿದರು. ಭಾರ್ಗವ್ ಮತ್ತು ಆಯುಷ್ ಒಬ್ಬರಿಗೊಬ್ಬರು ಮುಖ ನೋಡಿಕೊಂಡರು ಖುಷಿಯಿಂದ. ಉಡುಗೊರೆ ಕೊಡುವುದೇ ಇಲ್ಲ ಎಂದವರು ಈಗ ತಾವಾಗಿಯೇ ಚಂದದ ಡಬ್ಬಿಯೊಂದನ್ನು ಚಾಚಿದ್ದರಲ್ಲ, ತೆಗೆದುಕೊಂಡು ತೆರೆದು ನೋಡಿದರು. ಚಂದದ ದುಬಾರಿ ವಾಚ್ ಇತ್ತು ಎರಡರಲ್ಲೂ. ವಾಚ್ ಕೊಟ್ಟು ಗಿಫ್ಟ್ ಕೊಡೋದಿಲ್ಲ ಅಂದಿದ್ದೆ ಅಲ್ವಾ ನಾನು, ಈಗ ಮತ್ತೆ ಅದೇ ವಾಚ್ ನಿಮ್ಮ ಗಿಫ್ಟ್ ಎಂದರು. ಇಬ್ಬರ ಕೈಯಲ್ಲೂ 4 ವರ್ಷದ ಹಿಂದೆ ಪಡೆದಿದ್ದ ವಾಚ್ ಇತ್ತು. ಅದನ್ನು ತೆಗೆದು ಖುಷಿಯಿಂದ ಶರಾವತಿ ಕೊಟ್ಟ ವಾಚ್ ಹಾಕಿದರು. ತುಂಬ ಚೆನ್ನಾಗಿದೆ ಅಮ್ಮ, ಥ್ಯಾಂಕ್ ಯು ಎಂದ ಆಯುಷ್. ಹೌದು ಅಮ್ಮ, ಇಟ್ಸ್ ಬ್ಯೂಟಿಫುಲ್. ಆದರೆ ನಿಮ್ಮ ಸೊಸೆ ನೋಡಿ ನನಗೆ ಏನೂ ಉಡುಗೊರೆ ಕೊಟ್ಟಿಲ್ಲ ಕಾಲೆಳೆದ ಮಡದಿಗೆ. ಹೌದು, ನನಗೂ ಗಿಫ್ಟ್ ಬಂದಿಲ್ಲ ಎಂದ ಆಯುಷ್ ಅಮೃತಾಳನ್ನು ನೋಡುತ್ತಾ. ಅವರೇ ನಿಮಗೆ ಗಿಫ್ಟ್ ಇದ್ದ ಹಾಗೆ, ಮತ್ತ್ಯಾಕೋ ನಿಮಗೆ ಗಿಫ್ಟ್ ಎಂದು ಶರಾವತಿ ಸೊಸೆಯರ ಪರ ವಹಿಸಿ. ಅವರಿಗೂ ಅವರಿಬ್ಬರ ಉಡುಗೊರೆಯ ಬಗ್ಗೆ ಗೊತ್ತೇ ಇತ್ತು. ನೀವು ನಿಮ್ಮ ಸೊಸೆಯರನ್ನು ಬಿಟ್ಕೊಡೋದಿಲ್ಲ ಬಿಡಿ ಎಂದ ಭಾರ್ಗವ್. ಈಗ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ, ಮೊದಲು ಪೂಜೆಗೆ ಲೇಟ್ ಆಗಬಾರ್ದು ಶರಾವತಿ ಎಂದಾಗ ಎಲ್ಲರೂ ಹೊರನಡೆದು ಕಾರ್ ಹತ್ತಿದರು. ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿಗೆ ನಡೆದವರು ಪೂಜೆ ಮಾಡಿಸಿ ತಾಯಿಯ ಆಶೀರ್ವಾದ ಪಡೆದರು. ಮೊದಲೇ ದಾನದ ವ್ಯವಸ್ಥೆ ಆಗಿದ್ದರಿಂದ ಅರ್ಧ ಗಂಟೆ ಬಟ್ಟೆ ಸಿಹಿ ಹಂಚಿದರು.
ಇನ್ನು ಕೆಲಸಗಳು ಇದ್ದಿದ್ದರಿಂದ ಬೇಗ ಮನೆಗೆ ವಾಪಸ್ಸಾದರು. ಅಷ್ಟೊಂದು ಹೊತ್ತು ಕಳೆದರೂ ಭಾರ್ಗವನ ಫೋನಿನ ಕಾಟ ತಪ್ಪಿರಲಿಲ್ಲ. ಇನ್ನು ಕಂಠಿ ಎಷ್ಟೋ ನಿಭಾಯಿಸಿದ್ದನಾದರೂ ಭಾರ್ಗವನ ಅಭಿಮಾನಿಗಳು ಜಾಸ್ತಿ ಅಲ್ಲವೇ? ಆ ಫೋನ್ ಬಿಟ್ಟು ಮೊದಲು ತಿಂಡಿ ತಿನ್ನಿ ಎಂದು ಗದರಿಸಿ ಪೂರ್ಣ ಅವನನ್ನು ತಿಂಡಿ ತಿನ್ನಲು ಕೂರಿಸಿದ್ದಳು. ಭಾರ್ಗವ್, ಬೇಗ ಮನೆಗೆ ಬಾ ನೀನು. ಫ್ರೆಂಡ್ಸ್ ಪಾರ್ಟಿ ಅಂತ ಯಾರೇ ಕೇಳಿದರೂ ನೀನು ಸಂಜೆಗೆ ಮನೆಗೆ ಬರೋದಕ್ಕೆ ಹೇಳು ಎಂದರು ಶರಾವತಿ. ಓಕೆ ಅಮ್ಮ. ಆಯು, ನೀನು ನನ್ನ ಜೊತೆ ಬರ್ತೀಯಾ ಅಲ್ವಾ ಕೇಳಿದ ಭಾರ್ಗವ್ ತಿಂಡಿ ತಿನ್ನುತ್ತಲೇ. ಹಾಂ ಅಣ್ಣ, ಬರ್ತೀನಿ. ಆದರೆ ನಿನ್ನ ಅಭಿಮಾನಿಗಳು ಇದ್ದಲ್ಲಿ ನಾನು ಬರೋದಿಲ್ಲ ಎಂದ. ಅರ್ಥವಾಗಲಿಲ್ಲ ಯಾರಿಗೂ ಅವನ ಮಾತು. ಯಾಕೆ ಕೇಳಿದ ಭಾರ್ಗವ್. ಅವರೆಲ್ಲ ನೀನು ಗಳಿಸಿರೋ ಜನ ಅಣ್ಣ. ಅಲ್ಲಿ ನಾನು ಕೇಕ್ ಕಟ್ ಮಾಡೋದು ಸರಿ ಕಾಣೋದಿಲ್ಲ. ನನಗೂ ಇಷ್ಟ ಇಲ್ಲ. ಅಣ್ಣನ್ನ ಕರೆದಿದ್ದು ತಮ್ಮನೋ ಬಂದಿದ್ದಾನೆ ಅಂತ ಅನ್ಬಾರ್ದಲ್ವ ಯಾರು ಎಂದನವ. ಸಹಜವಾಗಿತ್ತು ಅವನ ಯೋಚನೆ. ನಾನು ನಿನ್ನ ಅಣ್ಣ ಅಂತ ನೀನು ಅಂದ್ಕೊಂಡಿದ್ಯಾ ಆಯು? ನಾನು ಯಾವತ್ತೂ ನಿನ್ನನ್ನು ತಮ್ಮ ಅಂದ್ಕೊಂಡಿಲ್ಲ. ನೀನು ನನಗೆ ಅಣ್ಣ ಅನ್ಬೇಡ ಅಂತ ಎಷ್ಟು ಸರಿ ಹೇಳಿದ್ದೀನಿ ನಿನಗೆ. ಅದನ್ನೇ ಎಲ್ಲರೂ ರೂಢಿ ಮಾಡ್ಕೋತಿದ್ದಾರೆ. ನಾವಿಬ್ಬರು ಒಂದೇ ದಿನ, ಒಂದೇ ಆಸ್ಪತ್ರೆಯಲ್ಲಿ, ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ್ದೀವಿ. ಭೂಮಿಗೆ ಬರೋದರಲ್ಲಿ 5 ನಿಮಿಷ ವ್ಯತ್ಯಾಸ ಆಗಿದೆ ಅಷ್ಟೇ. ಹಾಗಂತ ನಾನು ಅಣ್ಣ, ನೀನು ತಮ್ಮ ಅಂತ ಅಲ್ಲ. ನಾವಿಬ್ಬರು ಒಂದೇ. ಇನ್ನೂ ನಾನು ಗಳಿಸಿರೋ ಜನ ನನ್ನನ್ನಷ್ಟೇ ಅಲ್ಲ, ನಿನ್ನನ್ನು ಗುರುತಿಸ್ತಾರೆ. ಹಾಗೇ ಒಂದು ತಿಳ್ಕೊ, ನನಗೆ ಮೊದಲು ನೀನು, ಆಮೇಲೆ ನನ್ನ ಜನ ಎಂದ ಭಾರ್ಗವ್. ಥ್ಯಾಂಕ್ ಯು ಅಣ್ಣ, ಆದರೂ ನೀನು ನನಗೆ ಅಣ್ಣನೇ ಎಂದ ಆಯುಷ್ ಕೂಡ ತನ್ನ ಹಠ ಬಿಡುವುದಿಲ್ಲ. ನೀವಿಬ್ಬರು ಯಾವಾಗಲೂ ಹೀಗೆ ಇರಿ ಎಂದಿತು ಪದ್ಮಜ್ಜಿ. ಶರಾವತಿಯವರಿಗೂ ಅವರಿಬ್ಬರ ಬಾಂಧವ್ಯ ನೋಡಿ ಖುಷಿ ಎನ್ನಿಸಿತು. ಇಬ್ಬರು ಈಗ ಒಟ್ಟಿಗೆ ಹೋಗೋಣ, ಯಾಕಂದರೆ ನಮ್ಮಿಬ್ಬರು ಕಾಮನ್ ಫ್ರೆಂಡ್ಸ್ ಕೂಡ ಕರೆದಿದ್ದಾರೆ. ಒಂದು ಕಡೆ ಇಬ್ಬರು ಹೋಗಿ ಮತ್ತೊಂದು ಕಡೆ ಒಬ್ಬನೇ ಹೋಗೋದು ಸರಿ ಕಾಣೋದಿಲ್ಲ. ಸೊ ಜೊತೆಗೆ ಹೋಗೋಣ. ಆದರೆ ಎಲ್ಲಿಯೂ ಕೇಕ್ ಕಟ್ ಮಾಡೋದು ಬೇಡ, ಓಕೆನಾ ನಿರ್ಧರಿಸಿದ ಭಾರ್ಗವ್. ಆಯುಷ್ ಮನಸ್ಸಿಗೆ ಕಸಿವಿಸಿ ಎನ್ನಿಸಬಾರದಲ್ಲ. ಓಕೆ ಅಣ್ಣ ಎಂದ ಆಯುಷ್ಗೆ ಹೆಮ್ಮೆಯೇ ಅವ ತನ್ನ ಅಣ್ಣನೆಂದು. ಬೇಗ ಮನೆಗೆ ಬನ್ನಿ, ಮಧ್ಯಾಹ್ನ ಮನೆಯಲ್ಲೇ ಊಟ ಎಂದಳು ಪೂರ್ಣ. ಎಲ್ಲಿ ಹೋಗ್ತೀವೋ ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಪೂರ್ಣ. ಬರಲೇಬೇಕು ಅನ್ಬೇಡ, ಬರ್ತೀವಿ ಅಂತಾನೂ ಹೋಪ್ ಇಟ್ಕೋಬೇಡ ಎಂದ ಭಾರ್ಗವ್. ಸರಿ ಒಪ್ಪಿದಳು ಏನೋ ಅನ್ನದೆ. ತಿಂಡಿ ತಿಂದು ಮುಗಿಸಿ ಭಾರ್ಗವ್ ಮತ್ತು ಆಯುಷ್ ಇಬ್ಬರೂ ಹೊರನಡೆದರೆ ಶರಾವತಿ ಆಗಬೇಕಿದ್ದ ಕೆಲಸಗಳತ್ತ ಗಮನ ಕೊಟ್ಟರು. ಪೂರ್ಣ ಮತ್ತು ಅಮೃತ ಇಬ್ಬರೂ ಶರಾವತಿಯವರಿಗೆ ಹೇಳಿ ಮಾರ್ಕೆಟಿಗೆ ಹೊರಟರು ತಮ್ಮ ಪತಿಯರಿಗೆಂದೇ ಉಡುಗೊರೆ ತರಲು. ಮೈಸೂರಿನ ಕಿಂಗ್ ಭಾರ್ಗವನ ಹುಟ್ಟುಹಬ್ಬ ಸಾಧಾರಣವಂತೂ ಆಗಿರಲಿಲ್ಲ. ಅವನನ್ನು ಇಷ್ಟಪಡುವ ಹುಡುಗರು ಎಲ್ಲೆಲ್ಲಿ ಇರುವರೋ ಅಲ್ಲೆಲ್ಲ ಅವನನ್ನು ಕರೆದಿದ್ದರು. ಊರಿನ ಮುಖ್ಯ ರಸ್ತೆಗಳಲ್ಲಿ ಶುಭ ಕೋರಿ ಪೋಸ್ಟರ್ ಹಾಕಿದ್ದರು. ಎಲ್ಲ ಕಡೆಯೂ ಅವನಿಗೆ ಹಾರ ಹಾಕಿ ಶಾಲ್ ಹೊದಿಸಿದರು, ಪೇಟ ಹಾಕಿದರು. ಕೇಕ್ ಕಟ್ ಮಾಡಲು ಕೇಳಿಕೊಂಡಾಗ ಭಾರ್ಗವ್ ಅಲ್ಲಿಯೇ ಚಿಕ್ಕ ಮಗುವನ್ನು ಕರೆದು ಕಟ್ ಮಾಡಿಸಿದ್ದ 1-2 ಕಡೆ. ಆಯುಷ್ಗೆ ಹೇಳಿದಂತೆಯೇ ಆಗಬೇಕಲ್ಲ. ಮತ್ತೆ ತಮ್ಮ ಗೆಳೆಯರು ಕರೆದಲ್ಲಿ ಇಬ್ಬರೂ ಒಟ್ಟಿಗೆ ಕೇಕ್ ಕಟ್ ಮಾಡಿದ್ದರು. ಎಷ್ಟೋ ಜನ ಅವನಿಂದ ಸಹಾಯ ಪಡೆದವರು ಅವನಿಗೆಂದೇ ಉಡುಗೊರೆ ತಂದಿದ್ದರು. ಅವನ ಫೋಟೋ ಫ್ರೇಮ್ ಹಾಕಿಸಿ ಅದನ್ನೇ ಉಡುಗೊರೆಯಾಗಿ ಕೊಟ್ಟರು. ಅವನ ಹಿಂದೆ ಓಡಾಡುವ ಹುಡುಗರು ಅವನ ಜೊತೆ ಫೋಟೋ ತೆಗೆಸಿಕೊಂಡರು. ಸಾಕಾಯಿತು ಎನ್ನುವಂತಿರಲೇ ಇಲ್ಲ ಭಾರ್ಗವ್. ಇದರ ಮಧ್ಯೆ ತನಗೆ ಅಲರ್ಜಿ ಆಗಬಾರದೆಂದು ಮೊದಲೇ ಕಾಳಜಿ ವಹಿಸಿದ್ದ. ಅಕ್ಷಯ್ ಕುಮಾರ್ ತಮ್ಮ ಪಾರ್ಟಿ ಆಫೀಸ್ಗೆ ಕರೆದುಕೊಂಡು ಹೋಗಿ ಅವನ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದ. CM ರುದ್ರಯ್ಯ ರಾಜ್ಯದಲ್ಲಿ ಇಲ್ಲದ್ದರಿಂದ ಕರೆ ಮಾಡಿ ಶುಭ ಕೋರಿದ್ದರು. ಮಧ್ಯಾಹ್ನ 3 ಗಂಟೆಯಾದರೂ ಅವನ ಓಡಾಟ ಮುಗಿದಿರಲೇ ಇಲ್ಲ. ಕಂಠಿ, ಇದು ಲಾಸ್ಟ್, ಇನ್ನಾಗೋದಿಲ್ಲ ನನಗೆ ಎಂದ ಭಾರ್ಗವ್ ಸುಸ್ತಾಗಿ. ಕಾರು ಒಂದು ಅನಾಥಾಶ್ರಮದ ದಾರಿ ಹಿಡಿದಿತ್ತು. ತುಂಬ ಜನರನ್ನು ಗಳಿಸಿದ್ಯಾ ಅಣ್ಣ ನೀನು. ನಿನ್ನ ಯಶಸ್ಸು ಯಾವಾಗಲೂ ಹೀಗೇ ಇರಲಿ ಎಂದ ಆಯುಷ್ ಖುಷಿಯಿಂದ. ಭಾರ್ಗವ್ ಕೂಡ ತುಂಬ ಖುಷಿಯಾಗಿದ್ದ. ತನ್ನ ಮೇಲೆ ಜನ ಇಟ್ಟಿರುವ ಅಭಿಮಾನ ಕಂಡು ಅಲ್ಲಿಯೇ ಇದ್ದ ಮಕ್ಕಳ ಅನಾಥಾಶ್ರಮಕ್ಕೆ ಹೋದವರು ಅಲ್ಲಿಯೂ ಇಬ್ಬರು ಹುಟ್ಟುಹಬ್ಬ ಆಚರಿಸಿಕೊಂಡು ಮಕ್ಕಳಿಗೆ ಸಿಹಿ ಹಂಚಿ ಮನೆಗೆ ವಾಪಸ್ಸಾದರು 4 ಗಂಟೆಯ ಹೊತ್ತಿಗೆ. ಅವರಿಬ್ಬರು ಬಂದಾಗ ಶರಾವತಿ ಮೊದಲು ಇಬ್ಬರಿಗೂ ದೃಷ್ಟಿ ತೆಗೆದೇ ಒಳ ಕರೆದುಕೊಂಡಿದ್ದರು.
ಊಟ ಮಾಡಲಾಗದೆ ಜ್ಯೂಸ್ ಕುಡಿದ ಇಬ್ಬರು ರೆಸ್ಟ್ ಮಾಡಲೆಂದು ಕೋಣೆ ಸೇರಿದರು. ಭಾರ್ಗವನಿಗಂತೂ ಸಾಕಾಗಿ ಹೋಗಿತ್ತು. ಜೊತೆಗೆ ಸಣ್ಣ ತಲೆನೋವು. ಅವನ ಸುಸ್ತು ನೋಡಿ ಹಿಂದೆಯೇ ಬಂದಳು ಪೂರ್ಣ ಕೋಣೆಗೆ. ಕೋಟ್ ಶರ್ಟ್ ತೆಗೆದು ಎಸಿಯ ತಂಪಿಗೆ ಮೈವಡ್ಡಿದವ ಹಾಯಾಗಿ ಕಣ್ಮುಚ್ಚಿದ್ದ ಭಾರ್ಗವ್. ಅವನನ್ನು ಕಂಡು ತುಟಿಯಂಚಲ್ಲಿ ನಕ್ಕವಳು ಅವನ ಬಳಿ ಕುಳಿತು, ಏನಾಯಿತು ಭಾರ್ಗವ್, ತುಂಬ ಸುಸ್ತಾಗಿದ್ದೀರಾ ಕೇಳಿದಳು ಅವನ ಎದೆಯ ಮೇಲೆ ಬೆರಳಿನಿಂದ ಗೀಚಿ. ಕಚಗುಳಿ ಇಟ್ಟಂತಾಗಿ ಅವಳ ಕೈ ಹಿಡಿದ ಭಾರ್ಗವ್, ಸಾಕಾಯ್ತು ಕಣೆ ಶುಗರ್ಲೆಸ್ ನನಗೆ. ಅಬ್ಬಾ, ಅದೆಷ್ಟು ಜನ, ಅದೆಷ್ಟು ಸನ್ಮಾನ ಎಂದವ ತಾನೇ ನಂಬದಾಗಿದ್ದ ಜನರ ಪ್ರೀತಿ ಕಂಡು. ಹೌದಾ, ಅಷ್ಟೊಂದು ಪ್ರೀತಿ ಅಭಿಮಾನ ಗಳಿಸಿದಿರಾ ನೀವು, ಮೈಸೂರಿನ ಕಿಂಗ್ ಅಲ್ವಾ ಎಂದಳು ಅವನೆದೆಯ ಮೇಲೆ ಕೈ ಇಟ್ಟು ಕುಳಿತು. ಒಂದೊಂದು ಸಾರಿ ಇದೆಲ್ಲ ಯಾಕೆ ಬೇಕು ನನಗೆ ಅನಿಸುತ್ತೆ ಪೂರ್ಣ, ಆದರೆ ಮನಸ್ಸು ಹೀಗೆ ಇರಬೇಕು ನೀನು ಅನ್ನುತ್ತೆ. ನೀವು ಹೀಗಿದ್ರೇ ಚಂದ ಭಾರ್ಗವ್ ಎಂದಳು ಅವನ ಕೈಗೆ ಕೈ ಬೆಸೆದು. ಇಷ್ಟೊಂದು ಜನ ನನಗೆ ವಿಶ್ ಮಾಡಿ ಗಿಫ್ಟ್ ಕೊಟ್ಟರು, ಹೆಂಡತಿ ಕಡೆಯಿಂದ ಇನ್ನೂ ಗಿಫ್ಟ್ ಸಿಕ್ಕಿಲ್ಲ ನನಗೆ ಎಂದ ಬೇಸರ ತೋರುವಂತೆ ನಟಿಸುತ್ತಾ. ನಿಮ್ಮ ಹೆಂಡತಿ ನಿಮಗೆ ಗಿಫ್ಟ್ ಕೊಡೋದು ಇಲ್ಲ ಎಂದಳು ಛೇಡಿಸಲು. ಆದರೆ ಆಗಲೇ ಅಮೃತಾಳ ಜೊತೆ ಹೋಗಿ ಉಡುಗೊರೆ ತಂದಿದ್ದಳವಳು. ಗಿಫ್ಟ್ ಅಂದರೆ ಆ ಗಿಫ್ಟ್ ಅಲ್ವೇ ಶುಗರ್ಲೆಸ್, ಈ ಸ್ವೀಟ್ ಎಂದವ ಅವಳ ತುಟಿಯತ್ತ ನೋಟ ಹರಿಸಿದ. ನಾಚಿದ ಪೂರ್ಣ ಅವನ ಸನಿಹ ಬಂದು ಇನ್ನೇನು ತನ್ನ ತುಟಿ ಬೆಸೆಯಬೇಕೆನ್ನುವಷ್ಟರಲ್ಲಿ ಅಕ್ಕ ಅಕ್ಕ ಎಂದು ಕೂಗಿದಳು ಅಮೃತ. ಅಮ್ಮು ಕರಿತಿದ್ದಾಳೆ, ಕೆಲಸ ಇದೆ ನನಗೆ, ನೀವು ರೆಸ್ಟ್ ಮಾಡಿ ಎಂದವಳೆ ಅವನಿಂದ ಸರಿದು ಹೊರಗೋಡಿದಳು. ಶರಾವತಿ ಮನೆಯ ಅಲಂಕಾರ ಒಮ್ಮೆ ನೋಡುತ್ತಿದ್ದರು. ಅವರ ಜೊತೆಯೇ ಇವರಿಬ್ಬರೂ ಕೂಡಿ ಸಂಜೆಯ ಪಾರ್ಟಿಯ ತಯಾರಿ ಮುಗಿಸಿದರು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.